ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ಯುವಕ ಬೇಕು ಅಂತ ಚೆನ್ನಮ್ಮನವರು ಚಿತ್ರದುರ್ಗದ ಇಳಿಗೇರಿ ಎಂಬ ಒಂದು ಹಳ್ಳಿಯಿಂದ ಮಾಹಿತಿ ಕಳಿಸಿದ್ದಾರೆ. ಸೊ ಹೆಸರಿಗೆ ತಕ್ಕಂಗೆ ಫೇಸೇ ಇಲ್ವಲ್ಲ ಗುರು. ಸೊ ಹೆಸರಿಗೆ ತಕ್ಕಂಗೆ ಫೇಸ್ ಇರಲ್ಲ. ಸೊ ಅವರ ಒಂದು ತಂದೆ ತಾಯಿಗೆ ತಕ್ಕ ಹಾಗೆ ಅವರ ಒಂದು ಕುಟುಂಬದ ಅಜ್ಜಿ ಅಜ್ಜ ಈ ರೀತಿ ಅವರ ಹೆಸರು ಏನಿರುತ್ತೆ ಅದನ್ನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಇಡುವಂತಹ ಕಾಲದಲ್ಲಿ ಈ ಒಂದು ಚಿತ್ರದುರ್ಗದಿಂದ ಚೆನ್ನಮ್ಮ ಅವರು ಮಾಹಿತಿ ಕಳಿಸಿರೋದು. ಸ್ವಂತದಾಗಿರ್ತಕ್ಕಂಥ ದುಡಿಮೆ ಇದೆ ನಂದು. ವಯಸ್ಸು ಬಂದು 25 ವರ್ಷ. ಆಸ್ತಿ ಬಂದುಬಿಟ್ಟು 30 ಲಕ್ಷ ರೂಪಾಯಿಯಷ್ಟು ಆಸ್ತಿ ಹೊಂದಿದ್ದೇನೆ. ಇಷ್ಟಪಡತಕ್ಕಂತಹ ಹುಡುಗನ ಹುಡುಕಾಟ ಮಾಡ್ತಿದ್ದೇನೆ. ಅಂದರೆ ಇವ್ರಿಗೆ ಇಷ್ಟ ಆಗುವಂಥ ಹುಡುಗನ ಹುಡುಕಾಟ ಮಾಡ್ತಿರ್ತಾರಂತೆ. ತೆಳಗಿನ ಒಂದು ಶರೀರ, ದುಂಡು ದುಂಡಾದ ಮೈಕಟ್ಟು, ದಪ್ಪ ದಪ್ಪ ಹೊಂದಿರತಕ್ಕಂಥ ಚೆಂಡುಗಳು, ಬೆಳ್ಳನೆಯ ಒಂದು ಮೂಗು, ಜೊತೆಗೆ ಫೇಸ್ ಕೂಡ ವೈಟ್ ಆಗಿದೆ. ಒಂದು ಸ್ವಲ್ಪ ಮಾಡರ್ನ್ ಆಗಿ ಸ್ಟೈಲಿಶ್ ಆಗಿದ್ದಾರೆ ನೋಡಿ ಈ ಒಂದು ಚೆನ್ನಮ್ಮ ಅವರು. ಹೆಸರಿಗೆ ತಕ್ಕಂಗೆ ವ್ಯಕ್ತಿ ಕೂಡ ಅಲ್ಲ ಇವರು. ಸೊ ಏನಿದರ ವಿಚಾರ, ಮಾಹಿತಿ ಕಳಿಸಿದ್ದಾರೆ, ಬರೀ ಇವರು ಮಾಹಿತಿ ಹೇಳ್ತೀರಾ, ಏನು ಕತೆ ಇದು ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ ಬನ್ನಿ. ಸೊ ಇವಾಗ ಬೇಕು ಅಂದರೆ ಪ್ರಸ್ತುತ ಇವರು ಇಷ್ಟಪಡ್ತಕ್ಕಂಥ ಹುಡುಗ ಇವಾಗ ಅರೇಂಜ್ ಮ್ಯಾರೇಜ್ ಆಗೋದು ಬಂದುಬಿಟ್ಟು ನೋಡ್ಕೊಂಡು ಹೋಗ್ತಾರೆ. ಅವರು ಯಾವ ರೀತಿ ಇದ್ದಾರೆ ಅನ್ನೋದು ಕಾಣಿಸುತ್ತೆ, ಒಳಗಡೆ ಯಾವ ರೀತಿ ಮನಸ್ಸಿದೆ ಅನ್ನೋದು ಕಾಣಿಸಲ್ಲ. ಸೊ ಈ ರೀತಿಯಾಗಿ ಇಂಟರ್ನೆಟ್ನಲ್ಲಿ ಹುಡುಕಾಟ ಮಾಡಿದ್ರೆ ನಮ್ಮ ಮನಸ್ಸಿನ ಮಾತುಗಳು ಏನೆಲ್ಲ ಇರುತ್ತೆ ಅದೆಲ್ಲನೂ ಕೂಡ ನಾವು ಹೇಳಿದ್ರೆ ಅದಕ್ಕೆ ಒಪ್ಪಿಗೆ ಆಗುವಂತಹ, ಅದಕ್ಕೆ ಇಷ್ಟಪಡ್ತಕ್ಕಂಥ ಹುಡುಗ ಸಿಗ್ತಾನೆ ಅಂದಮೇಲೆ ನಮ್ಮ ಒಂದು ಸಂಬಂಧ ಚೆನ್ನಾಗಿರುತ್ತೆ. ಮದುವೆ ಆದಮೇಲೆ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ ಅನ್ನೋ ಕಾರಣದಿಂದ ಹೆಣ್ಮಕ್ಕಳು ಪ್ರಪಲ್ಗಳು ಕಳಿಸ್ತಾ ಹೋಗ್ತಾರೆ. ಸೊ ನನಗೆ ಉದ್ದವಾಗಿರ್ತಕ್ಕಂಥ ಕೂದಲು ಇಲ್ಲ, ನಾನು ಸ್ಟೈಲಿಶ್ ಆಗಿ ಸ್ವಲ್ಪ ಕಟ್ ಮಾಡಿಸ್ಕೊಂಡಿದ್ದೇನೆ, ಆದರೆ ದಪ್ಪವಾಗಿರ್ತಕ್ಕಂಥ ಚೆಂಡುಗಳು ಇದೆ. ನೀವು ಹೇಗೆ ಬೇಕಿದ್ರೂ ಸಹ ನನಗೆ ಮಾಡಬಹುದು. ಆ್ಯಂಡ್ ಪ್ರಸ್ತುತ ನೀವು ಮಾಡಿದಷ್ಟು ನಾನು ಮಾಡಿಸಿಕೊಳ್ತೇನೆ. ಆದರೆ ನನಗೆ ಇಷ್ಟ ಆಗಲು ನೀವು ಒಳ್ಳೆಯ ಒಂದು ಸ್ಲಿಮ್ ಆಗಿರ್ತಕ್ಕಂಥ ಬಾಡಿ ಇರಬೇಕಂತೆ, ದಪ್ಪದಾಗಿರ್ತಕ್ಕಂಥ ಮೈಕಟ್ಟು, ಆ್ಯಂಡ್ ವಿವಾಹ ಆಗುವಂತಹ ವಯಸ್ಸು ನಿಮಗೆ ಇರಬೇಕು ಅಂತ ಹೇಳಿದ್ದಾರೆ. 4 ಪಾಯಿಂಟ್ಗಳಲ್ಲಿ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಏನಂದರೆ ಪ್ರಸ್ತುತ ದುಂಡಾಗಿರ್ತಕ್ಕಂಥ ಮೈಕಟ್ಟು ಇರಬೇಕಂತೆ, ಮದುವೆ ಆಗುವಂಥ ವಯಸ್ಸು ಅಂದರೆ 30ರ ವಯಸ್ಸದ ಒಳಗಿನವನಾಗಿರಬೇಕು, ಆ್ಯಂಡ್ ಅದೇ ರೀತಿಯಾಗಿ ಸ್ಲಿಮ್ ಆಗಿರ್ತಕ್ಕಂಥ ಶರೀರ, ಪಟ್ಟ ಕನ್ನಡಿಗನಾಗಿರಬೇಕು. ಇವರು ಏನು ಮಾಡ್ರನ್ ಇದ್ದಾರೆ ಆ ರೀತಿ ಮಾಡ್ರನ್ ಹುಡುಗ ನೀವು ಕೂಡ ಆಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು 4 ಪಾಯಿಂಟು ಪ್ಲಸ್ 1 5 ಪಾಯಿಂಟ್ಗಳಲ್ಲಿ ನೀವು ಅವ್ರಿಗೆ ಇಷ್ಟ ಆಗಿದ್ರಿ ಅಂತ ಅಂದ್ಕೊಳ್ಳಿ. ಸೊ ಸಿಕ್ಕಿದ್ರೆ ನೋಡಿ ನಿಮ್ಮ ಚಾನ್ಸು. ಅವರು ಮುಂದೆ ಖುದ್ದಾಗಿ ಕೂತ್ಕೊಂಡೆ ನಿಮಗೆ ಅವರು ಇಷ್ಟಪಟ್ಬಿಟ್ಟು ಅವರ ಮಾಹಿತಿಗಳನ್ನು ನಿಮಗೆ ಕಳಿಸ್ತಾರೆ ವಿತ್ ಫೋನ್ ನಂಬರ್ ಸಮೇತ. ನೀವು ಮಾಡಬೇಕಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ ಏನಂದರೆ ನಿಮ್ಮ ಊರು, ನಿಮ್ಮ ನಂಬರು, ನಿಮ್ಮ ಹೆಸರನ್ನು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖುದ್ದಾಗಿ ಅವರೇ ರಿಪ್ಲೈ ಮಾಡ್ತಾರೆ. ಸೊ ಏನಿದು ಕಾರ್ ತೋರಿಸ್ತಿದ್ದೀನಿ ಅಂತಂದರೆ ಅವ್ರ ಹತ್ರ ಇರತಕ್ಕಂತಹ ಈ ಒಂದು ಒಮಿನಿ ಕಾರ್ ಕೂಡ ನೋಡ್ಕೊಳ್ಳಿ, ಪ್ರೆಸೆಂಟಾಗಿ ಇದೆ. ಆದರೆ ಇವಾಗ ಅವ್ರ ಹತ್ರ ಇದೆ, ಅವ್ರ ಮನೆ ಹತ್ರನೇ ಪಾರ್ಕಿಂಗ್ ಮಾಡಿಬಿಟ್ಟು ಇಟ್ಕೊಂಡಿದ್ದಾರೆ. ಜಾಸ್ತಿ ಎಲ್ಲೂ ಸುತ್ತಾಡೋಕ್ಕೆ ಅಂತ ಹೋಗಲ್ಲ ಅನ್ನೋ ಕಾರಣದಿಂದ ಮನೆಯಲ್ಲೇ ಪಾರ್ಕ್ ಮಾಡಿ ಇಟ್ಕೊಂಡಿದ್ದಾರೆ. ಅವರಿಗೆ ಡ್ರೈವಿಂಗ್ ಕೂಡ ಬರುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ಸೊ ಪ್ರೀತಿ ಮಾಡಿ ಮದುವೆ ಆಗಬೇಕು ಅಂತ ತುಂಬ ಆಸೆ ಇತ್ತಂತೆ. ತಂದೆ ತಾಯಿಯವರು ಏನಾದರೂ ತಪ್ಪು ತಿಳ್ಕೊಳ್ತಾರೆ, ಆ್ಯಂಡ್ ಅದೇ ರೀತಿಯಾಗಿ ಮುಂದೆ ನನಗೆ ಪ್ರಾಬ್ಲಮ್ ಕೂಡ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವರು ಪ್ರೀತಿ ಮಾಡಲಿಲ್ಲ. ಸೊ ಪ್ರೀತಿ ಹೆಚ್ಚಿಗೆ ಮಾಡುವಂಥ ಹುಡುಗನ ಹುಡುಕಾಟ ಮಾಡ್ತಿದ್ದಾರೆ. ಡೈರೆಕ್ಟಾಗಿ ಮದುವೆನೇ ಆಗ್ತಾರೆ. ಮದುವೆ ಆದಮೇಲೆ ಪ್ರೀತಿ ಮಾಡಬೇಕು ಅಂತ ಆಸೆ ಪಡ್ತಿದ್ದಾರೆ ಸ್ನೇಹಿತರೆ. ಬೇಗ ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಅನಿಸಿಕೆ ಜೊತೆಗೆ ನಿಮ್ಮ ಊರು ಹೆಸರನ್ನು ಕಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಒಳಗಡೆ ಇರ್ತಕ್ಕಂತಹ ಸಿಸ್ಟಮು ನೋಡ್ಕೊಳ್ತಿದ್ದೀರಾ, ಇದು ಬಂದ್ಬಿಟ್ಟು ಫ್ರಂಟ್ ಸೈಡಲ್ಲಿ ಆ್ಯಂಡ್ ಒಳ್ಳೆಯ ಒಂದು ಎಕ್ಸಾಡಿನ್ ಆಗಿರ್ತಕ್ಕಂತಹ ಸಿಸ್ಟಮ್ ಆಗಿರುತ್ತೆ. ಈ ಒಂದು ಕಿಯಾ ಕಾರು ಆ್ಯಂಡ್ ಸ್ವಿಫ್ಟ್ ಕಾರು, ಡಿಸೈರ್ ಕಾರು ಮಾಡಲೇ ಬೇರೆ ಇರುತ್ತೆ. ಎಲ್ಲರೂ ಕೂಡ ಬಲಗಡೆ ಸ್ಟೇರಿಂಗ್ ಇದ್ದರೆ ಇದು ಬಂದುಬಿಟ್ಟು ಎಡಗಡೆ ಸ್ಟೇರಿಂಗ್ ಮಾಡಿದರೆ ಹೊಸ ಸಿಸ್ಟಮ್ ಆಗಿರುತ್ತೆ. ನೀವು ಹಬ್ಬ ಅಂದರೆ ಒಂದು 500 ರೂಪಾಯಿ ಡೀಸೆಲ್ ಇದಕ್ಕೆ ಹಾಕಿದ್ರೆ 30 ಕಿಲೋಮೀಟರ್ ಪ್ಲಸ್ 10 40 ಕಿಲೋಮೀಟ್ರ್ ಹೋಗ್ಬಿಟ್ಟು ಆರಾಮಾಗಿ ಬರುತ್ತೆ. ತಲೆನೇ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಆ್ಯಂಡ್ ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು, ಏನು ಕೂಡ ತೊಂದರೆ ಆಗಲ್ಲ ಅನ್ನೋದು ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಇದರ CC ಬಂದುಬಿಟ್ಟು 1800 CC ಇದೆ. ಆ್ಯಂಡ್ AC ಕೂಡ ಹಾಕ್ಕೊಂಡು ನೀವು ಸುತ್ತಾಡ್ಬೋದು. ಇದರಲ್ಲಿ ಸುತ್ತಾಡಬೇಕು ಅಂದರೆ ನೀವು ಅವ್ರಿಗೆ ಇಷ್ಟ ಆಗಬೇಕು ಅಂದರೆ ನಿಮ್ಮ ಮಾಹಿತಿಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಬೇಕು. ಆವಾಗಲೇ ತಾನೇ ನೀವು ಹೆಂಗಿದ್ದೀರಾ ಏನು ಕತೆ ಅಂತ ಅವ್ರಿಗೆ ಗೊತ್ತಾಗೋದು. ಸೊ ಮಾಹಿತಿ ಇಷ್ಟು, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ